ಗಂಡ ಹೆಂಡತಿ ಅನ್ಯೋನ್ಯವಾಗಿರಲು ಬೆಡ್ರೂಮ್ ಟಿಪ್ಸ್. ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು, ನಮ್ಮ ಹಿರಿಯರು ಹೇಳಿರುವ ಗುಟ್ಟುಗಳಿವು. ಸ್ನೇಹಿತರೆ, ಪೂರ್ತಿ ಮಾಹಿತಿ ಕೇಳಿ, ಇಲ್ಲದಿದ್ದರೆ ಖಂಡಿತ ಮುಖ್ಯವಾದ ಮಾಹಿತಿ ಮಿಸ್ ಮಾಡ್ಕೊಳ್ತೀರಾ. ಸ್ನೇಹಿತರೆ, ಮೊದಲೆಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎನ್ನುತ್ತಿದ್ದರು ನಮ್ಮ ಹಿರಿಯರು. ಅದರರ್ಥ ಗಂಡ ಹೆಂಡತಿ ಮಧ್ಯೆ ಏನೇನ ಮನಸ್ತಾಪ, ಜಗಳ, ಹಿರಿಸು ಮುನಿಸು ಏನೇ ಇದ್ದರೂ ರಾತ್ರಿ ಅವರಿಬ್ಬರು ಸರಿಪಡಿಸಿಕೊಳ್ಳುತ್ತಿದ್ದರು. ಆದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದೇ ರಾತ್ರಿ ಹೊತ್ತು. ಇಬ್ಬರು ದುಡಿಯುತ್ತಾರೆ, ಬಹಳ ಸ್ಟ್ರೆಸ್ ತುಂಬಿರುವ ಜೀವನ. ಹಗಲೆಲ್ಲ ದುಡಿದು ರಾತ್ರಿ ದಿಂಬಿಗೆ ತಲೆ ಕೊಟ್ಟರೆ ಸಾಕು ಎನ್ನುವ ಪರಿಸ್ಥಿತಿ. ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಕಮ್ಮಿ, ಮಾತುಕತೆ ಕಮ್ಮಿ. ಗಂಡ ಹೆಂಡತಿ ಮಾತಾಡಿದ್ರೆ ಜಗಳವೇ ಆಗಿ ಹೋಗುತ್ತೆ. ಯಾಕಾದರೂ ಇವಳ ಹತ್ತಿರ ಅಥವಾ ಇವನ ಹತ್ತಿರ ಮಾತಾಡ್ತೀನೋ, ಸೈಲೆಂಟ್ ಆಗಿರೋದೇ ವಾಸಿ ಅನ್ನೋ ಪರಿಸ್ಥಿತಿ. ರಾತ್ರಿ ಮಲಗಿದ್ದಾಗ ಹೇಳಿದ್ದೆ ಹೇಳೋದು, ವಾದ ಮಾಡೋದು, ಕಿರಿಕಿರಿ ಮಾಡೋದು, ಅವರು ಹಂಗೆ ಇವರು ಹಿಂಗೆ ಅಂತ ಹೋಲಿಕೆ ಮಾತು, ಚುಚ್ಚು ಮಾತು ಇವೆಲ್ಲ ಮಾಡುವುದು ಈಗಿನ ಕಾಲದಲ್ಲಿ ಸರ್ವೇಸಾಮಾನ್ಯವಾಗಿದೆ. ಆದರೆ ಇದೆಲ್ಲವನ್ನೂ ಬಿಟ್ಟು ಕೆಲವೊಂದು ಬಹಳ ಸರಳವಾದ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅದೇನಪ್ಪಾ ಅಂದ್ರೆ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಕೂಡ ಲಕ್ಷ್ಮೀನಾರಾಯಣರ ಆಶೀರ್ವಾದ ಬಯಸುವುದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಲೈಫ್ ಲೆಸನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮೋ ನಮಃ ಎಂದು ಬರೆಯಿರಿ. ಹಾಸಿಗೆಯ ಎರಡು ಬದಿಯಲ್ಲಿಯೂ ಸಹ ಸ್ವಲ್ಪ ಜಾಗ ಇರಬೇಕು. ಗೋಡೆಗೆ ಒರಗಿಸಿ ಮಂಚವನ್ನು ಹಾಕಬಾರದು. ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಜಾಸ್ತಿ ಇದ್ದರೆ ಅದನ್ನು ಅರಿತು ಹೆಂಡತಿ ನಡೆದುಕೊಳ್ಳಬೇಕು. ಇದರಿಂದ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಇರುವುದಿಲ್ಲ. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರ ಮಾತನಾಡಬಾರದು. ಇದರಿಂದ ದಾಂಪತ್ಯ ಚೆನ್ನಾಗಿರುವುದಿಲ್ಲ. ಇದು ಗಂಡನಿಗೂ ಕೂಡ ಅನ್ವಯಿಸುತ್ತದೆ. ಗಂಡ ಹೆಂಡತಿ ಮಲಗುವ ಮಂಚದ ಕೆಳಗೆ ಯಾವುದೇ ಕಾರಣಕ್ಕೂ ಇಸ್ತ್ರಿಪೆಟ್ಟಿಗೆ ಅಥವಾ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಇಡಲೇಬಾರದು. ಹಾಸಿಗೆ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. ಹೆಂಡತಿಯನ್ನು ಕೇವಲ ಹಾಸಿಗೆಗಾಗಿ ಪ್ರೀತಿಸಬೇಡಿ. ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವಳು ಹೇಗಿದ್ದಾಳೋ ಹಾಗೆ ಇಷ್ಟಪಡಿ. ಅದನ್ನು ವ್ಯಕ್ತಪಡಿಸಿ. ಇದು ಹೆಂಗಸರಿಗೂ ಕೂಡ ಅನ್ವಯಿಸುತ್ತದೆ. ನಿದ್ರೆಗೆ ಜಾರಿರುವ ಹೆಂಡತಿಯನ್ನು ಎಬ್ಬಿಸಿ ಸಂಭೋಗಕ್ಕೆ ಒತ್ತಾಯಿಸುವ ತಪ್ಪನ್ನು ಗಂಡಸು ಮಾಡಬಾರದು. ಗಂಡ ಮನೆ, ಮಕ್ಕಳು, ಅಡುಗೆ ಎಂದು ಮನೆಯಲ್ಲಿ ವಿಶ್ರಾಂತಿ ಇಲ್ಲದೆ ದಣಿದು ಮಲಗಿರುವ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಹೆಂಡತಿ ಕೇವಲ ಹಾಸಿಗೆಗೆ ಸೀಮಿತ ಅಲ್ಲ. ನಿಮಗೆ ರಾತ್ರಿ ಹಲವಾರು ಬಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ನಿದ್ರೆಯ ವಾತಾವರಣವನ್ನು ಅಥವಾ ಜಾಗವನ್ನು ಬದಲಾಯಿಸಿ. ವಾಸ್ತು ಪ್ರಕಾರ ವಿವಾಹಿತ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಲೆಯನ್ನು ಇಟ್ಟು ಮಲಗಬಾರದು ಎಂದು ಸೂಚಿಸಲಾಗಿದೆ. ಗಂಡ ಹೆಂಡತಿ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪತಿಯು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. ಪತಿಯು ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸವನ್ನು ಗುಡಿಸಬಾರದು. ನಿಮ್ಮ ಕೋಣೆಯಲ್ಲಿ ಕ್ರೂರ ಪ್ರಾಣಿಗಳ ಫೋಟೋವನ್ನು ಇಡಬಾರದು. ಅಕ್ವೇರಿಯಂ ಕೂಡ ಇಡಬಾರದು. ಎರಡು ಭಾಗವಾದ ಹಾಸಿಗೆಯನ್ನು ಬಳಸಬಾರದು. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಮಲಗುವ ಕೋಣೆಯು ವಿಶ್ರಾಂತಿ ಪಡೆಯುವ ಸ್ಥಳವಾಗಿರಬೇಕು. ಬಟ್ಟೆ, ಪುಸ್ತಕಗಳು ಮತ್ತು ಇತರ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಇಡಿ. ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ತೆಗೆದುಹಾಕಿ. ಕೆಲವರು ಬೇಡವಾದ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ. ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. ನಿಮ್ಮ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳು, ಹಾಳಾದ ಸಾಮಾನುಗಳು, ಕಬ್ಬಿಣದ ಸಾಮಾನುಗಳನ್ನು ಇಡಲೇಬಾರದು. ದಿಂಬಿನ ಕವರ್, ಬೆಡ್ಶೀಟ್, ಕರ್ಟನ್, ವಾಲ್ಪೇಪರ್, ಇತರ ಅಲಂಕಾರಿಕ ವಸ್ತುಗಳು ಕಪ್ಪು, ಬೂದು, ಗಾಢ ಕಂದು ಈ ಬಣ್ಣದಲ್ಲಿ ಇರಬಾರದು. ಗುಲಾಬಿ, ಕಿತ್ತಳೆ, ನೀಲಿ, ಹಳದಿ ಬಣ್ಣದ ವಸ್ತುಗಳನ್ನು ಬಳಸಿ. ಇದು ತುಂಬಾ ಉತ್ತಮ. ಹಾಸಿಗೆ ಕಾಣುವಂತೆ ಕನ್ನಡಿ ಇಡಲೇಬೇಡಿ. ಆದಷ್ಟು ನಿಮ್ಮ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ತಪ್ಪಿಸಿ. ಶೋಗೆ ಅಂತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನು ನಿಮ್ಮ ಬೆಡ್ರೂಮ್ನಲ್ಲಿ ಇಡಬೇಡಿ. ಗಂಡ ಹೆಂಡತಿ ಮಲಗುವ ಮಂಚ ಮರದ್ದಾಗಿದ್ದರೆ ಬಹಳ ಉತ್ತಮ. ನೀವು ಮಲಗುವ ಕೋಣೆಯಲ್ಲಿ ಟಿವಿ ಇಡುವುದನ್ನು ತಪ್ಪಿಸಿ. ಹಾಗೂ ಚಾರ್ಜರ್, ಪುಸ್ತಕ, ಫೈಲ್ ಏನೇ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳಿದ್ದರೂ ಅದಕ್ಕೆ ಪ್ರತ್ಯೇಕ ಜಾಗ ಮಾಡಿ ಇರಿಸಿ. ಎಲ್ಲೆಂದರಲ್ಲಿ ಇಡಬೇಡಿ. ಇನ್ನು ಕೆಲವರು ಹೊಲಿಗೆ ಮಷೀನ್ ಅನ್ನು ಇಟ್ಟಿರುತ್ತಾರೆ.
ಆದರೆ ಇದನ್ನ ತಪ್ಪಿಸಿ. ಏಕೆಂದರೆ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಸೂಜಿ, ಕತ್ತರಿ, ಚಾಕು, ಬ್ಲೇಡ್ ಈ ರೀತಿಯಾದ ಯಾವುದೇ ಹರಿತವಾದ ವಸ್ತುಗಳನ್ನು ಇಡಲೇಬಾರದು. ಇದು ನಿಷಿದ್ಧ. ಬೆಡ್ರೂಮ್ನಲ್ಲಿ ಗೊಂದಲವನ್ನು ತಪ್ಪಿಸಿ. ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸುವ ವಸ್ತುಗಳನ್ನು ಇರಿಸಿ. ಉದಾಹರಣೆಗೆ ಸಸ್ಯಗಳು, ಅದರಲ್ಲಿ ಮುಳ್ಳುಗಳು ಇರಬಾರದು, ಅಂತಹ ಸಸ್ಯಗಳನ್ನು ಇಡಿ ಅಥವಾ ಹಿತವಾದ ಚಿತ್ರಗಳು. ಸ್ನೇಹಿತರೆ, ನೆಮ್ಮದಿಯ ಜೀವನ ಸಾಗಿಸಲು ಹೊಂದಾಣಿಕೆ ಮುಖ್ಯ. ನೀವು ಮನೆಯಲ್ಲಿ ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳು ಖಂಡಿತವಾಗಿಯೂ ನಿಮ್ಮನ್ನು ನೆಮ್ಮದಿಯಾಗಿರುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಿಮ್ಮ ವ್ಯೂವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.